ವಿಭಜನಾ ಪತ್ರ ಅಂದ್ರೇನು, ಅದನ್ನು ಹೇಗೆ ಮಾಡಿಸ್ಕೋಬೋದು, ಎಲ್ಲಿ ಮಾಡಿಸ್ಬೋದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಈಗ ಆಸ್ತಿ ವಿಭಜನಾ ಪತ್ರ ಮಾಡಿಕೊಂಡ ನಂತರ ನೀವು ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಹೋದಾಗ ಅಲ್ಲಿ ಯಾವ ಯಾವ ದಾಖಲೆಗಳನ್ನು ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ನೀಡ್ತಾ ಹೋಗ್ತೀನಿ. ಈಗ ಆಸ್ತಿ ವಿಭಜನೆ ಅಂತ ಅಂದಾಗ ಆಸ್ತಿಯ ಬಗ್ಗೆ ಕುರಿತಾದಂತಹ ಕೆಲವೊಂದು ಮೂಲ ದಾಖಲೆಗಳು ಇದ್ದೇ ಇರುತ್ತೆ. ಈಗ ನನ್ನ ತಾತನ ಆಸ್ತಿಯಿಂದ ಬಂದಂತಹ ಹಾಗೆ ಅಂದರೆ ತಾತನಿಂದ ಪೂರ್ವಾಧಿಕರಿಂದ ನಮಗೆ ಅದ MR ಕಾಪಿಗಳು 30 ವರ್ಷ 40 ವರ್ಷದಿಂದ ಬರತಕ್ಕಂಥ ಒಂದು MR ಕಾಪಿ ಆಗಿರ್ಬೋದು, ಅದರ ಒಂದು ಸೇಲ್ ಡೀಡ್ ಆಗಿರ್ಬೋದು, ಮತ್ತು ಅದರಲ್ಲಿ ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಆಗಿರ್ಬೋದು, ಅಂದರೆ ಯಾರ್ಯಾರಿಗೂ ಟ್ರಾನ್ಸ್ಫರ್ ಆಗಿಲ್ಲ ಅನ್ನೋದಕ್ಕೆ ತೋರಿಸ್ಲಿಕ್ಕೆ, ಮತ್ತು ಹೊಸದಾಗಿ ನಾವು ಕಂದಾಯನ ಕಟ್ತೀವಲ್ಲ ಆ ಕಂದಾಯದ ರೆಸೀಟ್ ಇರಬೇಕು, ಮತ್ತು ಪಾರ್ಟಿಷನ್ ಡೀಡ್ ಮಾಡಿಕೊಳ್ಳುವಂತಹ ವ್ಯಕ್ತಿಗಳ ಆಧಾರ್ ಕಾರ್ಡ್, ವೋಟರ್ ID ಇವು ಇರಬೇಕಾಗತ್ತೆ. ಅಂದರೆ ಅವರ ಎರಡೆರಡು ಪಾಸ್ಪೋರ್ಟ್ ಸೈಜಿನ ಫೋಟೋ ಸಹ ಅವರು ಕೊಡಬೇಕಾಗತ್ತೆ. ಆಧಾರ್ ಕಾರ್ಡ್ ಕೊಡಬೇಕಾಗತ್ತೆ, ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಡಬೇಕಾಗತ್ತೆ, ಮತ್ತು ಒಂದು ವೇಳೆ 5 ಲಕ್ಷಕ್ಕಿಂತ ಹೆಚ್ಚು ಆ ಪ್ರಾಪರ್ಟಿ ವ್ಯಾಲ್ಯೂ ಇದ್ದಂತಹ ಪಕ್ಷದಲ್ಲಿ ಆಗಲೂ ಸಹ ನಾವು ನಮ್ಮ ಪ್ಯಾನ್ ಕಾರ್ಡನ್ನು ಕೊಡಬೇಕಾಗತ್ತೆ. ಸೊ ಇದಿಷ್ಟು ನಾವು ಅವರಿಗೆ ಕೊಡತಕ್ಕಂತಹ ದಾಖಲೆಗಳು. ಜೊತೆಗೆ ಆ ಹಣನೂ ಸಹ ತುಂಬಬೇಕಾಗತ್ತೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನಾವಿಷ್ಟು ಕೊಟ್ಬಿಟ್ಟು ಸುಮ್ಮನೆ ಬಂದರೆ ಆಗುತ್ತಾ ಅಂತ ಕೇಳ್ಬೋದು. ಇಲ್ಲ, ಅಲ್ಲಿ ಹೋದಾಗ ನೋಂದಣಿ ಕಾರ್ಯದಿಂದ ನೋಂದಣಿ ರಿಜಿಸ್ಟ್ರೇಷನ್ ಎಷ್ಟಿರುತ್ತೆ ಅದನ್ನು ಸಹ ನೀವು ತುಂಬಬೇಕಾಗತ್ತೆ. ಇದಿಷ್ಟು ತುಂಬಿಸ್ಕೊಂಡ ನಂತರ ನಿಮಗೆ ಪಾರ್ಟಿಷನ್ ಡೀಡ್, ರಿಜಿಸ್ಟರ್ ಆದ ಪಾರ್ಟಿಷನ್ ಡೀಡನ್ನು ಅವರು ನಿಮಗೆ ಕೊಡ್ತಾರೆ.